ಇನ್ನು ಜಮೀರು ನಾನ್ಯಾಕೆ ಹೋಗಲಿ ಇದಕ್ಕೆ ಜೆ ಡಿ ಎಸ್ಗೆ ತುತು ಯಾಕಪ್ಪ ಅಲ್ಲಿಂದನೇ ಅಲ್ವಾ ಬಂದಿದ್ದು ತುತೂಯಿಂದನೇ ಅಲ್ವಾ ನಿನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ನಿಮ್ಮದು ನಿಮ್ಗೆ ರಾಜಕಾರಣ ಏನು ಅನ್ನೋ ಮೊದಲನೇ ಮೆಟ್ಟಲನ್ನು ತೋರಿಸಿದ್ದು ಯಾವ ಪಕ್ಷ ಅದಕ್ಕಾದ್ರೂ ಮರ್ಯಾದೆ ಕೊಡಬೇಕು ನಿಮಗೆ ರಾಜಕೀಯವಾಗಿ ಅದು ಇಷ್ಟ ಇಲ್ಲದೆ ಇರ್ಬೋದು ಹೊಂದಾಣಿಕೆ ಆಗದೇ ಇರ್ಬೋದು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಬಂದಿರ್ಬೋದು ತುತೂ ಏನು ನಾಳೆ ನಿಮ್ಮನ್ನು ಕಾಂಗ್ರೆಸ್ಸಿಗೆ ತೂತೂ ಮಾಡುತ್ತೆ ಮಂತ್ರಿಗಿರಿಯಿಂದ ಕೈ ಬಿಟ್ಟು ಆಗ ನೀವು ಯಾರು ತೂತೂ ಮಾಡ್ತೀರಿ ನೋಡೋಣ ಪೂರ್ಣ ನಿಲ್ಲಿಸ್ಬಿಡ್ಬೇಕು ಒಂದು ಕ್ಷೇತ್ರದಲ್ಲಿ ನನ್ನ ಜನಾಂಗದ ಜನರನ್ನು ಹಿಡಿದಿಟ್ಕೊಂಡು ಗೆಲ್ತೀನಿ ಅನ್ನೋ ಅಹಮ್ಮಿಂದ ಹೊರಕ್ಕೆ ಬರಬೇಕು ಪ್ರಜಾಪ್ರಭುತ್ವದಲ್ಲಿ ಆಗಿರೋ ಸಮಸ್ಯೆ ಇದೇನೆ ನನ್ನ ಕ್ಷೇತ್ರದಲ್ಲಿ ನಾನು ಆಯ್ಕೆ ಆದ ತಕ್ಷಣ ಅಂತಾರಾಷ್ಟ್ರೀಯ ನಾಯಕನ ಥರ ಆಟ ಆಡೋದು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಲಡಕಾಸಿ ಅವನು ಆಯ್ಕೆ ಆಗ್ತಿರೋದು ಆ ಕ್ಷೇತ್ರದಲ್ಲಿ 3 ಲಕ್ಷ ಜನರು ಓಟಲ್ಲಿ ಏನೋ ಇಡೀ ಕರ್ನಾಟಕ ಇವನು ಮನೆ ಬಾಗಿಲಿಗೆ ಬಂದು ನಿಂತಂಗೆ ಆಡ್ತಾರೆ ರಾಜಕಾರಣಿಗಳು ಕೆಲವರೆಲ್ಲ ಫುಲ್ ಬಿಲ್ಡಪ್ ಹಂಗಲ್ಲ ಜಮೀರ್ ಶುಡ್ ಬಿ ಕೇರ್ಫುಲ್ ವೆನ್ ಈ ಟಾಕ್ಸ್ ಡೋಂಟ್ ಗೋ ಯಾರು ಹೂ ವಿಲ್ ಬಿಲೀವ್ ಜಮೀರ್ ವಿಲ್ ಗೋ ಜೆ ಡಿ ಎಸ್ಗೆ ಇಷ್ಟೆಲ್ಲ ಕುಮಾರಸ್ವಾಮಿಗೂ ಆ ಪಕ್ಷಕ್ಕೂ ಬೈದು ಅಲ್ಲಿಗೆ ಹೋಗ್ತಾರೆ ಅಂತ ನಾವು ನಂಬ್ತೀವ ಯಾವನೋ ಬಿಟ್ಟ ರೈಲನ್ನು ಆ ರೈಲಿಗೆ ಬಂದಿವರು ನಾನು ತೂತು ಯಾಕೆ ಯಾವನ್ರಿ ಅವ್ನು ರೈಲ್ ಬಿಟ್ಟವನು ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಂದಿದ್ರೆ ಮುಗಿದೋಗುತ್ತೆ ಒಂದು ವೇಳೆ ಜಮೀರ್ ಹೋಗಲ್ಲ ಒಂದು ವೇಳೆ ಹೋಗ್ತಾರೆ ಅಂತ ಈ ಜೆ ಡಿ ಎಸ್ ತೊಗೊಳ್ಳೋದೂ ಇಲ್ಲ ತಗೊಂಡ್ರೆ ನಿಮ್ಮ ಜೆ ಡಿ ಎಸ್ಗಂತ ಬರ್ಗೆಟ್ ಪಕ್ಷ ಇನ್ನೊಂದಿಲ್ಲ ಆಗ ಹಾಗಾಗಿ ಇವೆಲ್ಲ ವೇಸ್ಟ್ ಸುಮ್ಮನೆ ಟಾಕಿಂಗಲ್ಲಿ ಎಸ್ ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು